ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿರುವಂತಹ ರವೆ ದೋಸೆನ ಯಾವ ರೀತಿಯಾಗಿ ಬಲು ಸುಲಭವಾಗಿ ಜಸ್ಟ್ 15 ನಿಮಿಷ ನಿಮ್ಮ ಹತ್ರ ಇದ್ದರೆ ಸಾಕು, ಆರಾಮಾಗಿ ನಾವು ಈ ಇನ್ಸ್ಟಂಟ್ ರವೆ ದೋಸೆನ ಮಾಡ್ಕೊಳ್ಬಹುದು. ಈ ಇನ್ಸ್ಟಂಟ್ ರವೆ ದೋಸೆ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಸಮಯನೂ ಕೂಡ ಬೇಕಾಗೋದಿಲ್ಲ ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಬೇಕಾಗೋದಿಲ್ಲ. ನಾವು ಸುಲಭವಾಗಿ ಬೇಗನೆ ಮಾಡ್ಕೊಳ್ಬಹುದು. ಈ ಇನ್ಸ್ಟಂಟ್ ರವೆ ದೋಸೆ ಮಾಡ್ಕೊಳ್ಳೋಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ರವೆ. ನಾನು 1 ಕಪ್ ಅಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಅಂತಂದರೆ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ ನಾನು 1-2 ಸ್ಪೂನಿನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಹೇಳಿರುವ ಹಾಗೆ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಮೊಸರು ಕೂಡ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಆನಂತರ ಇದು ಗಟ್ಟಿಯಾಗಿರೋದ್ರಿಂದ ನಾನು ಮತ್ತೆ ಒಂದು ಸ್ವಲ್ಪದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೆನಪಿಟ್ಕೊಳ್ಳಿ, ನೀವು 1 ಕಪ್ ಅಷ್ಟು ರವೆ ಯೂಸ್ ಮಾಡ್ಕೊಳ್ತೀರಾ ಅಂತಂದರೆ 1 ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷಗಳವರೆಗೆ ರೆಸ್ಟ್ ಮಾಡಲು ಬಿಟ್ಕೊಂಡ್ಬಿಡಿ. ಆನಂತರ ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ನೀರೆಲ್ಲ ಪೂರ್ತಿಯಾಗಿ ಅಬ್ಸರ್ವ್ ಆಗಿರುತ್ತಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ. ನಾವು ಮೊದಲಿಗೆ ನೆನೆಸಿಟ್ಕೊಂಡಿರುವಂತಹ ರವೆನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಆನಂತರ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊಳ್ಳಿ. ಆನಂತರ ಒಂದು ಕೆಂಪು ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹಸಿರು ಮೆಣಸಿನ್ಕಾಯಿ ಇತ್ತು ಅಂತಂದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ಆನಂತರ ನಾನು ಒಂದು ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಒಂದು ಸ್ವಲ್ಪದಷ್ಟು ನಾನು ಕೊತ್ತಂಬರಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸಾಫ್ಟ್ ಆಗುವವರೆಗೂ ರುಬ್ಕೊಳ್ತೀನಿ. ನೋಡಿ, ರವೆ ದೋಸೆ ತುಂಬಾ ಸಾಫ್ಟಾಗಿ ಬಂದಿರುತ್ತೆ ಮತ್ತು ಬೇಗನೆಯೂ ಕೂಡ ಮಾಡ್ಕೊಳ್ಬಹುದು. ನೀವು ಅಕ್ಕಿ ನೆನೆಸಿಟ್ಟಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದರೆ ಆ ಚಿಂತೆನ ಬಿಟ್ಟು ರವೆ ದೋಸೆನ ಒಂದು ಸಲ ಟ್ರೈ ಮಾಡಿ ನೋಡಿ. ಬೇಗನೆ ನೀವು ಮಾಡ್ಕೊಳ್ಬಹುದು ಮತ್ತು ಬಲು ಸ್ವಾದಿಷ್ಟಕರವಾಗಿರುವಂಥ ರವೆ ದೋಸೆನೂ ಕೂಡ ನೀವು ತಿನ್ಬೋದು. ನೋಡಿ, ಸಾಫ್ಟಾಗಿ ರುಬ್ಕೊಂಡಿರುವಂತಹ ರವೆನ ನಾನು ಇನ್ನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪದಷ್ಟು ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷಗಳವರೆಗೆ ರೆಸ್ಟ್ ಮಾಡಲು ಇಟ್ಕೊಂಡು ಬಿಡಬೇಕಾಗುತ್ತೆ. ನೋಡಿ, ನಾನು ರವೆನ 10 ನಿಮಿಷಗಳವರೆಗೆ ನೆನೆಸಲು ಇಟ್ಕೊಂಡಿದ್ದೆ. ಆನಂತರ ಸೋಡಾ ಹಾಕಿದ ನಂತರ 5 ನಿಮಿಷಗಳವರೆಗೆ ರೆಸ್ಟ್ ಮಾಡಲು ಇಟ್ಕೊಂಡಿದ್ದೀನಿ. ಇವಾಗ ಪೂರ್ತಿ ರೆಡಿ ಆಗಿದೆ ಹಿಟ್ಟು. ನೋಡಿ, ನೀವು ದೋಸೆ ಏನು ಮಾಡ್ತೀರಲ್ವ ಆ ಹದದಲ್ಲಿದ್ದರೆ ಸಾಕು. ಇವಾಗ ನಾನು ಹಾಗೆ ಒಂದು ದೋಸೆ ತವಾನ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೇಲ್ಗಡೆ 1 ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆನೂ ಸವರ್ಕೊಂಡು ಬಿಡಿ. ಎಣ್ಣೆನ ಎಲ್ಲ ಕಡೆಯೂ ಸವರ್ಕೊಂಡ ನಂತರ ಒಂದು ಸ್ವಲ್ಪದಷ್ಟು ದೋಸೆ ತವಾನು ಕಾಯ್ದ ನಂತರ ನಾವು ದೋಸೆ ಹಾಕ್ಕೊಳ್ಳೋಕ್ಕೆ ಈಸಿಯಾಗಿ ಬಿಡುತ್ತೆ. ಇವಾಗ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಚಿಕ್ಕದಾಗಿರುವಂತಹ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂತಂದರೆ ನೀವು ದೊಡ್ಡದಾಗಿರುವಂಥ ದೋಸೆನೂ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಈ ರವೆ ದೋಸೆ ತುಂಬಾ ಸಾಫ್ಟಾಗಿಯೂ ಕೂಡ ಬಂದಿರುತ್ತೆ, ಹತ್ತಿಕ್ಕಿಂತ ಮೃದುವಾಗಿರುತ್ತೆ ಅಂತಲೇ ಹೇಳಿದ್ರು ತಪ್ಪಾಗಲಾರದು. ಮೇಲ್ಗಡೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಕಡೆ ಬೇಯಿಸ್ಕೊಂಡು ಬಿಡಿ. ಆ ನಂತರ ಇನ್ನೊಂದು ಕಡೆನೂ ಕೂಡ ನಾವು ಹೊಳಿಸ್ಕೊಂಡು ಆ ಕಡೆನೂ ಕೂಡ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, 2 ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಒಂದು ತಟ್ಟೆಗೆ ತೆಗೆದ್ರಿ ಅಂತಂದರೆ ಮುಗೀತು. ಆರಾಮಾಗಿ ನಾವು ಬೇಗನೆ ಆಗಿರುವಂತಹ ಇನ್ಸ್ಟಂಟ್ ರವೆ ದೋಸೆನ ತಿನ್ಬಹುದು. ಇದನ್ನು ನೀವು ಯಾವುದಾದ್ರೂ ಚಟ್ನಿ ಜೊತೆಗೇನು ಕೂಡ ಸರ್ವ್ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಹಾಗೇನೂ ಕೂಡ ತಿನ್ಬೋದು. ಹಾಗೇನೂ ತಿಂದರೂ ಕೂಡ ತುಂಬಾ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾವು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲನೂ ಕೂಡ ಹಾಕಿರೋದ್ರಿಂದ ಹಾಗೇನೂ ತಿನ್ಬೋದು. ಮಕ್ಕಳಿಗಂತೂ ಒಂದೇ ರೀತಿ ಮಾಡಿಕೊಟ್ಟು ನಿಮಗೂ ಬೇಸರ ಅನಿಸಿರುತ್ತೆ ಮತ್ತು ಮಕ್ಕಳಿಗೂ ಕೂಡ ಒಂದೇ ರೀತಿ ತಿಂದು ಬೇಸರ ಅನಿಸಿರುತ್ತೆ. ಈ ರೀತಿಯಾಗಿ ವೆರೈಟಿಯಾಗಿರುವಂತಹ ದೋಸೆ ಮಾಡಿಕೊಟ್ರೆ ಮಕ್ಕಳು ಯಾಕೆ ತಿನ್ನೋಲ್ಲ, ಪದೇ ಇಸ್ಕೊಂಡು ತಿಂತಾರೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ಬಂದಿರುತ್ತೆ. ಮತ್ತೆ ಒಂದು ದೋಸೆನ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ದೋಸೆ ಹಾಕಿದ ನಂತರ ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಒಂದು ಕಡೆ ಬೇಯಿಸ್ಕೊಂಡ ನಂತರ ಇನ್ನೊಂದು ಕಡೆನೂ ಕೂಡ ಚೆನ್ನಾಗಿ ಬೇಯಿಸ್ಕೊಂಡು ಬಿಡಿ. ನೋಡಿ, ಈ ರೀತಿಯಾಗಿ ಮಾಡ್ಕೊಂಡು ಬಿಟ್ರಿ ಅಂತಂದರೆ ಮುಗೀತು, ರವೆ ದೋಸೆ ರೆಡಿಯಾಗಿಬಿಡ್ತು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಅಂತ ಚಿಂತೆ ಪ್ರತಿಯೊಬ್ಬ ಹೆಣ್ಮಕ್ಳಲ್ಲಿ ಇರುತ್ತೆ. ಮತ್ತು ದೋಸೆ ಹಿಟ್ಟು ನೆನೆ ಹಾಕಿಲ್ಲ ಅಂತ ಚಿಂತೆಯನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಇನ್ಸ್ಟಂಟ್ ಆಗಿರುವಂಥ ರವೆ ದೋಸೆನ ಮಾಡಿಕೊಟ್ರಿ ಎಲ್ಲರೂ ಕೂಡ ಇಷ್ಟಪಟ್ಟು ಬೆಳಗಿನ ಉಪಹಾರ ಮುಗಿಸ್ತಾರೆ ಅಂತಲೇ ಹೇಳಬಹುದು.
ಇದೇ ರೀತಿಯಾಗಿ ಉಳಿದಿರುವಂಥ ಹಿಟ್ಟಿನಿಂದ ದೋಸೆ ಮಾಡ್ಕೊಂಡು ಬಿಟ್ರಿ ಅಂತಂದರೆ ಮುಗಿದ್ದು. ಸೂಪರ್ ಆಗಿರುವಂಥ ಇನ್ಸ್ಟಂಟ್ ಆಗಿರುವಂಥ ರವೆ ದೋಸೆ ರೆಡಿಯಾಗಿಬಿಡ್ತು. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಮೃದುವಾಗಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಇದನ್ನು ನೀವು ಯಾವುದಾದ್ರೂ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ಬೋದು, ಇಲ್ಲಾಂತಂದರೆ ಹಾಗೇನೂ ಕೂಡ ತಿನ್ಬೋದು. ನಾನು ಶೇಂಗಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಶೇಂಗಾ ಚಟ್ನಿ ಜೊತೆಗಂತೂ ತುಂಬಾ ಸೂಪರಾಗಿ ಟೇಸ್ಟ್ ಕೊಡ್ತಾ ಇತ್ತಂತಲೇ ಹೇಳ್ಬೋದು. ನೋಡಿದ್ರಲ್ವಾ ವೀಕ್ಷಕರೇ, ಇನ್ಸ್ಟಂಟಾಗಿ ರವೆ ದೋಸೆನ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಜಸ್ಟ್ 15 ನಿಮಿಷಗಳ ಕಾಲಾವಕಾಶ ಇದ್ದರೆ ಸಾಕು, ಆರಾಮಾಗಿ ನೀವು ಬೇಗನೆ ಮಾಡ್ಕೊಳ್ಬಹುದು. ಈ ಇನ್ಸ್ಟಂಟ್ ರವೆ ದೋಸೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಆದರೆ ಖಂಡಿತವಾಗ್ಲೂ ನೀವು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹೀಗೆ ಹೆಚ್ಚಿನ ವಿಡಿಯೋವೊಂದಿಗೆ ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.